ನಾನು ಯಾರನ್ನಾದ್ರೂ ಬಹಳ ಪ್ರೀತಿ ಮಾಡ್ತಿದ್ದೀನಿ ಅಂತ ಅಂದ್ರೆ ಏನ್ ಹೇಳ್ತಾರ್ರಿ? ಕೆರ ತಗೊಂಡ್ ಹೊಡಿತಾರೆ. ನಾನು ಯಾರನ್ನಾದ್ರೂ ಹುಡುಗನ್ ಇಷ್ಟಪಟ್ರೆ ಏನ್ ಮಾಡ್ತೀರಾ? ಕರೆಕ್ಟ್ ಆಗಿ ಹೇಳಿ. ನಾನು ಯಾರನ್ನಾರ ಲವ್ ಮಾಡಿದ್ರೆ ಏನ್ ಮಾಡ್ತೀಯಾ? ಬಾಯ್ಸ್ ಜೊತೆ ಮಾತಾಡ್ದಾಗ್ಲಿ ಆ ತರದಲ್ಲಿ. ಮತ್ ಮಾತಾಡ್ತಾ ಇದೀರ ಈಗ ಮನೇಲಿ ಈ ಕಾಲದಲ್ಲಿ ಹೆಣ್ಣು ಸಿಗೋದೇ ಕಷ್ಟ ಅಲ್ಲ ಬ್ರೋ. ಯಾರಾದ್ರೂ ನೋಡ್ಕೊಂಡಿದ್ರೆ ನೀನು ಹೇಳು ಅಂತ ಹೇಳಿದ್ರು, ಕರ್ಕೊ ಬಂದ ಹೇಳ್ತಾರೆ ಬ್ರೋ. ಅವ್ರ ಸೆಲೆಕ್ಷನ್ ಮೇಲೆ ನಂಬಿಕೆ ಇದೆ. ನಿಮ್ಮ ಮೇಲೆ ನಂಬಿಕೆ ಇಲ್ಲ ಏನೈತಲ್ಲ ಅದನ್ನ ಮೊದ್ಲು ಅಚೀವ್ ಮಾಡಿ. ಏನ್ ಬ್ರೋ ಸಿನಿಮಾದಲ್ಲಿ ನೋಡಿದ್ದೆ ಬ್ರೋ ಈ ತರ ಎಲ್ಲ. ಲವ್ ಐತಿ ಅಂತ ಟೆಸ್ಟ್ ಮಾಡ್ತಾರೆ. ನಿಮ್ಮ ಅಮ್ಮ ಟೆಸ್ಟ್ ಮಾಡ್ತಾರಂತೆ. ಗಂಡು ಮಕ್ಳಿಗೆ ಪ್ರೀತಿ ಮಾಡ್ಬೇಕಾದ್ರೆ ಹುಡುಗಿ ಟೆಸ್ಟ್ ಮಾಡ್ತಾಳೆ, ಅವ್ರ ಏರಿಯಾದವ್ರು ಟೆಸ್ಟ್ ಮಾಡ್ತಾರೆ, ಆ ಹುಡುಗಿನ ಇಷ್ಟ ಪಡ್ತಾರ ಹುಡುಗರೆಲ್ಲ ಬಂದು ಟೆಸ್ಟ್ ಮಾಡ್ತಾರೆ, ಆಮೇಲೆ ಅವ್ರ ಅಪ್ಪ ಅಮ್ಮ ಟೆಸ್ಟ್ ಮಾಡ್ತಾರೆ, ಮದುವೆ ಆಗಿದ್ಮೇಲೆ ಜೀವನನೇ ಟೆಸ್ಟ್ ಮಾಡುತ್ತೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋ ಒಂದು ಎಕ್ಸ್ಪೆರಿಮೆಂಟಲ್ ವಿಡಿಯೋ ಆಗಿರುತ್ತೆ. ನಾವು 21ನೇ ಶತಮಾನದಲ್ಲಿ ಬದುಕ್ತಾ ಇದ್ದೀವಿ. ಮನೆಯಲ್ಲಿ ಎಲ್ಲ ರೀತಿ ಫ್ರೀಡಮ್ ಇದೆ, ಸಪೋರ್ಟ್ ಇದೆ, ಮೋಟಿವೇಶನ್ ಇದೆ. ಅದೇ ನಾವು ಯಾವುದಾದ್ರೂ ಹುಡುಗನ ಅಥವಾ ಹುಡುಗಿನ ಇಷ್ಟಪಡ್ತಾ ಇದ್ದೀವಿ ಅಂತ ಮನೆಯವ್ರು ಹೇಳಿದಾಗ ಅವ್ರ ಕಡೆಯಿಂದ ಅಪೋಸ್ ಇರುತ್ತೆ ಅನ್ನೋ ಟಾಕ್ ಕೂಡ ಇದೆ. ಇವತ್ತು ಇದನ್ನೇ ಎಕ್ಸ್ಪೆರಿಮೆಂಟ್ ಮಾಡಬೇಕು. ನಮ್ಮ ಮಾಜಂತೆ ಹತ್ರ ಹೋಗಿ ಅವ್ರೇನಾದ್ರೂ ಅವ್ರ ಪ್ರೀತಿ ವಿಚಾರನ ಮನೆಯಲ್ಲಿ ಹೇಳಿದಾಗ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನಿಮ್ಮ ಮುಂದೆ ಇಡಬೇಕು ಅಂತ ಹೇಳಿ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಹೆಸರು ಸೌಮ್ಯ, ಸಾರಿಕಾ. ಓಕೆ, ಏನ್ ಮಾಡ್ತಾರದು ಇಬ್ರು? ಜಾಬ್ ಮಾಡ್ತಾರೆ. ಹೌದು, ಇಬ್ರು. ಸೀರಿಯಸ್ಲಿ? ಬಟ್ ಒಳ್ಳೆ ಫಿಯರ್ ಸ್ಟೂಡೆಂಟ್ಸ್ ತರ ಕಾಣಿಸ್ತಾ ಇದೀರಾ. ನಾವ್ ಹಂಗೆ ಹೆಂಗ್ ಎನರ್ಜೆಟಿಕ್. ಹೆಂಗೊಂಡು ಎನರ್ಜೆಟಿಕ್. ಆಫೀಸಲ್ಲಿ ಹೇಳಿದಾರ ಇದನ್ನ? ತುಂಬಾನೇ ಹೇಳಿದಾರ. PUC ಅಂದ್ರೆ ಸ್ಕೂಲ್ ಅಂದಿಲ್ಲ. ಸ್ಕೂಲ್ ಅಂತಾನೆ ಕೇಳೋರಾ? ಯಾವ ಪ್ರೋಟೀನ್ ತಗೊಂಡ್ ನೀವು? ಮುದ್ದೆ ರೊಟ್ಟಿ ತಿಂದು ಹಿಂಗಿದ್ದೀರಾ? ಇಲ್ಲ, ಇವಾಗ PG ಫುಡ್ ಅಲ್ಲ, ಅದಕ್ಕೆ ಹಿಂಗೆ. ನೀವು ಅವಾಗ ಫುಲ್ಲು ಬ್ರೂಸ್ಲಿ ತರ ಇದ್ರಿ. ಸೊ ಇವತ್ತು ನಾನು ನಿಮಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಅಟ್ ದ ಸೇಮ್ ಟೈಮ್ ಒಂದು ಚಿಕ್ಕ ಟಾಸ್ಕ್ನ ಕೊಡ್ತೀನಿ. ಆ ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕು. ನಿಮ್ಮ ಮನೆಯಲ್ಲಿ ನಿಮ್ಮ ಪೇರೆಂಟ್ಸು ಸ್ಟ್ರಿಕ್ಟಾ ಅಥವಾ ಓಕೆ ಲೀನಿಯಂಟ್ ಆಗಿ ಆರಾಮಾಗಿ ಫ್ರೀಡಮ್ ಆಗಿದಾರ? ಫ್ರೀಡಮ್ ಆಗಿ ಫುಲ್ಲು ಚಿಲ್ ಅಂದ್ರೆ ನಾನು ಏನು ಬೇರೆ ಮಾಡಲ್ಲ ಅನ್ಕೋತು, ಅದಕ್ಕೆ ಚಿಲ್. ಏನು ಬೇರೆ ಮಾಡಲ್ಲ ಅಂದ್ರೆ ಏನ್ ಅರ್ಥ? ಎಣ್ಣೆ ಹೊಡಿಯಲ್ಲ, ಅವೆಲ್ಲ ಮಾಡಲ್ಲ ನಮ್ಮ ಹುಡುಗಿ, ಫುಲ್ಲು ಒಳ್ಳೆ ಹುಡುಗಿ ಅಂದ್ಬಿಟ್ಟು ಫುಲ್ ಚಿಲ್ ಆಗಿದ್ದಾರೆ. ನಿಮ್ಮ ಮನೆಯಲ್ಲಿ ಡಿಪೆಂಡ್ಸ್ ಆನ್ ಅವ್ರ ಮೂಡ್. ಹೋಗ್ತೀನಿ ಅಂದ್ರೆ ಅವ್ರ ಮೂಡ್ ಚೆನ್ನಾಗಿದ್ರೆ ಹೋಗಂತಾರೆ. ನಿನ್ನಿಷ್ಟ, ಅದೊಂದು ಟ್ಯಾಗ್ ಲೈನ್ ಇದೆ ಅಲ್ಲ, ನಿನ್ನಿಷ್ಟ, ನಿಂಗ್ ಬಂದಂಗ್ ಮಾಡು, ಅದು ಅಷ್ಟೇ. ಲೀನಿಯಂಟ್ ಸ್ಟ್ರಿಕ್ಟ್ ಏನಿಲ್ಲ, ಫುಲ್ ಜಾಲಿ. ನಿಮ್ಮ ಮನೆಯಲ್ಲಿ? ನಮ್ಮ ಮನೇಲಿ ಸ್ವಲ್ಪ ಸ್ಟ್ರಿಕ್ಟ್. ಬಾಯ್ಸ್ ಜೊತೆ ಮಾತಾಡ್ದಾಗ್ಲಿ ಆ ತರದಲ್ಲಿ. ಮತ್ ಮಾತಾಡ್ತಾ ಇದೀರ ಈಗ? ಆಗಲ್ಲ, ಬಟ್ ನನ್ನ ಜೊತೆ ಮಾತಾಡ್ಬೋದು. ನಿಮ್ ಜೊತೆ ಎಲ್ಲ ಮಾತಾಡ್ಬೋದು. ಅಂಡರ್ಸ್ಟ್ಯಾಂಡಿಂಗ್ ಇದಾರೆ. ನೀವೇನ್ ಹೇಳೋದು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ. ಫ್ರೀಡಮ್ ಇದೆ. ನಮಗೂ ಫ್ರೀಡಮ್ ಇದೆ. ಫುಲ್ ಫ್ರೀಡಮ್ ಇದೆ. ಸ್ಟ್ರಿಕ್ಟ್ ಎಲ್ಲ ಏನಿಲ್ಲ. ಸ್ಟ್ರಿಕ್ಟ್ ಹೆವಿ ಸ್ಟ್ರಿಕ್ಟ್ ಅಷ್ಟೊಂದಿಲ್ಲ, ಬಿಡ್ತಾರೆ ಫ್ರೀ ಒಂದೊಂದ್ ಟೈಮ್ ಅವ್ರ ಮೂಡ್ ಬಂದ ಫ್ರೀ ಆಗಿ ಬಿಡ್ತಾರೆ. ಮೂಡ್ ಇಲ್ದ ಇರ್ಬೇಕಾರೆ ಈ ಮನೇಲೇ ಇರು ಅಂತಾರೆ. ಯಾವಾಗ ಸ್ಟ್ರಿಕ್ಟ್ ಅನ್ಕೋತೀರಾ ಅವಾಗ ಎಲ್ಲ ಫುಲ್ ಈಸಿ ಇರ್ತಾರೆ. ಇದೇನ್ ಬಿಡಿ ಏನು ಅಲ್ಲ ಅಂದ್ಕೊಂಡಾಗ ಫುಲ್ ಅನಾಹುತ ಸ್ಟ್ರಿಕ್ಟ್ ಆಗ್ತಾರೆ. ಅವಾಗ ಹೆಂಗ ಅನ್ಸುತ್ತೆ ನಿಮ್ ಪೇರೆಂಟ್ಸ್ ಬಗ್ಗೆ? ಏನ್ ಅನ್ಸ್ಕೊಳಿಕ್ ಬರೋಂಗಿಲ್ಲ. ಇವ್ರು ನಮ್ ಪೇರೆಂಟ್ಸ್ ಅಂತ. ನಮ್ಮ ಪೇರೆಂಟ್ಸ್ ಅಂದ್ಮೇಲೆ ಸುಮ್ಮನೆ ಇರ್ಬೇಕಷ್ಟೇ. ಜನರೇಟ್ ಒಪಿನಿಯನ್ ಅವ್ರ ಜೊತೆನೇ ಇರ್ಬೇಕಲ್ಲ. ಸ್ವಿಚ್ ಆನ್ ಆಗ್ತಾ ಇರುತ್ತೆ, ಆಫ್ ಆಗ್ತಾ ಇರುತ್ತೆ. ಓಕೆ, ನಿಮ್ಮ ಮನೆಯಲ್ಲಿ? ಮನೆಯೊಳಗೂ ಸೇಮ್ ರೀ. ಏನ್ ಡಿಫ್ರೆನ್ಸ್ ಇಲ್ರಿ? ಅದ ಒಮ್ಮೊಮ್ಮೆ ಬಾಳ ಸ್ಟ್ರಿಕ್ಟ್ ಇರ್ತಾರ, ಒಮ್ಮೊಮ್ಮೆ ಬಾಳ ಫ್ರೀ ಇರ್ತಾರ. ಸೊ ನಮಗೂ ಡೌಟ್ ಬರ್ತೈತಿ. ನಮ್ಗ ಪ್ರಿಡಿಕ್ಟಬಲ್ ಇಲ್ಲ. ಲೈಕ್ ಈಗ ನೀವು ಓಕೆ ಇವ್ರು ಹಿಂಗ ಬಿಹೇವ್ ಮಾಡ್ತಾರ ಅಂತ ಗೊತ್ತಿರೋದಿಲ್ಲ. ಒಮ್ಮೊಮ್ಮೆ ಬಾಳ ಸ್ಟ್ರಿಕ್ಟ್ ಇರ್ತಾರ, ಒಮ್ಮೆ ಬಾಳ ಸಿಕ್ತಿಲ್ಲ ಬ್ರೋ. ಸಿಕ್ತಿಲ್ಲ ಪಾಪ ಬಾಳ ಗೋಳು ಹಾಕೊಂಡ್ಬಿಟ್ಟಿದ್ದೀನಿ. ನೀವೇ ಬಾಳ ಗೋಳೈಕೊಂಡ್ಬಿಟ್ಟಿದ್ದೀರಿ. ದೇವರಾಣೆ. ಏನ್ ಗೋಳೈಕೊಂಡಿದ್ದೀರಾ ಬ್ರೋ? ಬೇಜಾನ್ ಬ್ರೋ. ಮಲ್ಗಾಕ್ ಬಿಡ್ತಿರ್ಲಿಲ್ಲ. ಕುಡ್ಕೊಂಡು ಹೋಗ್ತಿದ್ರಾ? ಹಾ ಪಾಪ ಅವರೇ ಸಾಕಾಕ್ಬಿಟ್ಟು ಕಳ್ಸಿರೋದು. ಹೋಗ್ಬಿಡ ನೀನ್ ಊರ್ಗ್ ಹೋಗ್ಬಿಡ. ಒಂದ್ ವರ್ಷ ಆಯ್ತು ಬ್ರೋ, ಊರ್ ಕಡೆ ತಲೆ ಹಾಕಿಲ್ಲ. ಹೌದಾ? ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ? ಇವಾಗ ಇಲ್ಲಿ ಯಾರಿಗೂ ಗೋಳೈಕೊಂತಲ್ಲ? ಪಿಜಿ ಅವ್ರಿಗೆ. ಅಯ್ಯಯ್ಯೋ, ನೀನ್ ಯಾರು? ನಿಮ್ಮ ಸ್ಟ್ರಿಕ್ಟಾ ಇಲ್ಲ ಅಂತಾನೆ ಲೀನಿಯಂಟ್? ಬ್ಯಾಲೆನ್ಸ್ ಎರಡು ಬ್ಯಾಲೆನ್ಸ್. ಗಂಡ್ ಮಕ್ಳು ಮೈನಲ್ಲೆಲ್ಲ ಫುಲ್ ಬ್ಯಾಲೆನ್ಸ್, ಬಟ್ ಬ್ಯಾಲೆನ್ಸ್ ಇರಲ್ಲ ಅಷ್ಟೇ. ಅರ್ಥ ಆಯ್ತು ಅನ್ಸುತ್ತೆ. ಮಮ್ಮಿ ಒಂಚೂರು ಸ್ಟ್ರಿಕ್ಟ್ ಮಾಡ್ತಾರೆ. ಪಪ್ಪ ಲೈಕ್ ಏನ್ ಮಾಡಿದ್ರು ಸಪೋರ್ಟ್. ಎಲ್ಲರ ಮಮ್ಮಿನೂ ಹಿಂಗೆ ಬ್ರೋ. ಸೊ ಮಮ್ಮಿ ಸ್ಟ್ರಿಕ್ಟ್, ಅಪ್ಪ ಚಿಲ್ಲು. ನಮ್ಮನೇಲಿ ಪಪ್ಪನೇ ಸ್ಟ್ರಿಕ್ಟ್, ಮಮ್ಮಿ ಚಿಲ್ಲು. ಹೌದು. ಅಮ್ಮಂಗೆ ಅರ್ಥ ಆಗುತ್ತೆ ನನ್ನ ಮಗಳು ಫ್ರೀಡಮ್ ಇರ್ಲಿ ಅಂತ. ಫ್ರೀಡಮ್ ಆಫ್ ಚಾಯ್ಸ್. ಸೀರಿಯಸ್ ಆಗಿ ನಿಮ್ಮ ಮೂಲತಃ ಎಜುಕೇಟೆಡ್ ಪೇರೆಂಟ್ಸ್. ನಮ್ಮ ಅನ್ಎಜುಕೇಟೆಡ್. ಲಿಬರಲ್
ಮೈಂಡ್ ಇದೆ. ಅಲ್ಲ ನಿಮ್ಮ ಮನೆ ಅದನ್ನೇ ಕೇಳ್ತಾ ಇರೋದು, ನಿಮ್ಮವರು ಫಾರಿನ್ ಅವರ ಇಲ್ಲಾಂದ್ರೆ ಇಲ್ಲಿರೋರೆ ಪ್ರಾಪರ್ ಕರ್ನಾಟಕದವ್ರೆ? ಹಿಂಗೆ ಸಪ್ರೇಟ್ ಬೀಡು ಇಲ್ಲ ಹಂಗಂದ್ರೆ ಜನರೇಷನಲ್ಲಿ ಅವ್ರಿಗೆಲ್ಲ ಅಪ್ಗ್ರೇಡ್ ಆಗ್ಬಿಟ್ಟಿದ್ದಾರೆ. ಏನ್ ಬೇಕೋ ಮಾಡ್ಬೋದು, ಬಟ್ ಲಿಮಿಟ್ಸ್ ಅಲ್ಲಿ. ನಮ್ಮಮ್ಮನು ಅಪ್ಗ್ರೇಡ್ ಆಗಿದ್ದಾರೆ, ವಾಟ್ಸಪ್ ಸ್ಟೇಟಸ್ ಹಾಕ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕ್ತಾರೆ, ಫುಲ್ ಅಪ್ಗ್ರೇಡ್ ಆಗಿದ್ದಾರೆ. ಬರೀ ಇಷ್ಟರಲ್ಲಿ ಮಾತ್ರ ಎಲ್ಲದಲ್ಲೂ ಫ್ರೀಡಮ್, ಬಟ್ ಹುಡುಗನ ವಿಷಯದಲ್ಲಿ ಮಾತ್ರ ಫ್ರೀಡಮ್ ಇಲ್ಲ. ಅರ್ಥ ಆಯ್ತು. ಮನೇಲಿ ಈ ಕಾಲದಲ್ಲಿ ಹೆಣ್ಣು ಸಿಗೋದೇ ಕಷ್ಟ ಅಲ್ಲ ಬ್ರೋ, ಯಾರಾದ್ರೂ ನೋಡ್ಕೊಂಡಿದ್ರೆ ನೀನು ಹೇಳು ಅಂತ ಹೇಳಿದ್ರು, ಕರ್ಕೊ ಬಂದ ಹೇಳ್ತಾರೆ ಬ್ರೋ. ಅವರು ಪ್ರೆಸೆಂಟ್ ಜನರೇಷನ್ ಬದುಕ್ತಾರೋ ಇವರು ಮತ್ತೆ ಇವ್ರ ಪೇರೆಂಟ್ಸ್? ಬ್ರೋ ಯಾರೆಲ್ಲ ಬ್ರೋ, ನಮ್ಮ ಗ್ರ್ಯಾಂಡ್ ಮದರ್ ಕೂಡ ಹೇಳ್ತಾರೆ ಬ್ರೋ, ಯಾರನ್ನ ನೋಡ್ಕೊಂಡು ಇದ್ರೆ ಕರ್ಕೊ ಬಾ ಮಾತಾಡ್ಕೊಳ್ಳೋಣ ಮಾಡಿಸ್ಬಿಡೋಣ ಅಂತ ಅಂತಾರೆ. ಬಟ್ ಸಿಕ್ಕಲ್ಲ ನಿಮ್ಗೆ? ಸಿಕ್ಕಿಲ್ಲ ಬ್ರೋ. ಅಷ್ಟೊಂದು ಜನ ಮಾತಾಡಿದ್ರೆ ನೀವು ಒಬ್ಬರೇ ವ್ಯಾಲಿಡ್ ಆನ್ಸರ್ ಹೇಳಿದ್ದು. ಅದೇ ಇರೋದು ರಿಯಾಲಿಟಿ ಅದೇ ಗೈಸ್. ಇವಾಗ ಇರೋದು ಪ್ರೆಸೆಂಟ್ ಸಿಚುಯೇಷನ್ ಜನರೇಷನ್ ಅಲ್ಲಿ ಇದೆ ರಿಯಾಲಿಟಿ. ಎರಡು ಕ್ವಶನ್ ಇದೆ ನಿಮ್ಗೆ. ಹೇಳೋ ಅಂತ ಫ್ರೀಡಮ್ ಇದೆ, ನೀವ್ ಹೇಳಿದ್ಮೇಲೆ ಓಕೆ ನನ್ನ ಮಗಳು ಏನೋ ಹೇಳ್ತಾ ಇದ್ದಾಳೆ ಅಂತ ಕೇಳಿಸ್ಕೋತಾರೆ ಆಬ್ವಿಯಸ್ಲಿ. ಇಷ್ಟಂತೂ ಇದೆಲ್ಲ ಹಾನೆಸ್ಟ್ ಆಗಿ ಹೇಳ್ತೀನಿ, 100 ಕುಟುಂಬದಲ್ಲಿ 90% ಇಲ್ಲ 80% ಅಷ್ಟು ಜನಕ್ಕೆ ಹೋಗಿ ಫ್ರೀಡಮ್ ಆಗಿ ಹೇಳೋ ಅಂತ ಆಪರ್ಚುನಿಟಿನೇ ಇಲ್ಲ. ಇನ್ ಸ್ವಲ್ಪ ಜನಕ್ಕೆ ಹೇಳಿದ್ರೆ ಏಯ್ ನೀನ್ ನೋಡ್ಕೊಂಡ್ ಬಂದ್ರೆ ಅವ್ನು ಎಷ್ಟೇ ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ. ಸೊ ಅಂಥದ್ರಲ್ಲಿ ನೀವು ಲಕ್ಕಿ. ಓಕೆ ರೀ, ನಂದು ಇನ್ನೊಂದು ಕ್ವಶನ್ ಐತ್ರಿ, ಅದು ಕೇಳ್ತೀನಿ ರೀ. ಏನಿಲ್ರಿ, ಈಗ ನೀವು ನಿಮ್ಮ ಮನೆಗೆ ಹೋಗಿ ನಾನು ಯಾರನ್ನಾದ್ರೂ ಭಾಳ ಪ್ರೀತಿ ಮಾಡ್ತಿದ್ದೀನಿ ಅಂತ ಅಂದ್ರೆ ಏನು ಹೇಳ್ತಾರ್ರಿ? ಕೆರ ತಗೊಂಡು ಹೊಡಿತಾರೆ. ಮಿಸ್ಸೇ ಇಲ್ಲ ಅಷ್ಟೇ. ಇದ್ಬಿಡ ಎಲ್ಲೇ ಅಲ್ಲಿದ್ದಿ ವಾಪಸ್ ಬರ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ನಿಮ್ಮ ಮನೇಲಿ ಫಸ್ಟ್ ಅನಿಸ್ತದ ಲೈಕ್ ಸೇಮ್ ಜಾತಿಯವರು ಸೇಮ್ ಕಾಸ್ಟ್ನವರು ಎಲ್ಲ ಇದ್ರ ಅಂದ್ರ ನೋಡೋಣ ಅಂತ ಹೇಳ್ಬೋದು. ನೋಡೋಣ ಅಂತ ಹೇಳ್ತಾರೆ. ಅಂದ್ರೆ ಅವರಿಗೆ ಒಂದು ಯಾರನ್ನಾರ ಇವ್ರು ಹುಡ್ಕೊಂಡ್ ಬಂದಾರಂದ್ರೆ ಅದು ಏನೋ ಒಂದ್ ದೊಡ್ಡ ಅಪರಾಧ ಮಾಡ್ಯಾರ ಇವ್ರ ಅಂತಾನ ಇರ್ತದೆ. ನಿಮ್ಮ ಮನೆಗೆ ಅಲ್ರಿ, ನಮ್ಮ ಮನೆಗೂ ಅದಾರೆ, ಬೈತಾರೆ. ನಿಮ್ಮ ಮನೇಲಿ ವಿಚಾರಿಸ್ತಾರೆ ಏನಂತ? ಒಳ್ಳೆ ಹುಡುಗನ ಯಾರ ಪೊರ್ಕಿ ಗಿರ್ಕಿ ಮಾಡ್ತಾ ಇರೋದು ಜಗದೀಚೆ ಆಗ್ತಾರೆ ಮನೆಯಿಂದ. ಈಗ ನಿಮ್ಮ ಮನೇಲಿ ಹೇಳಿ, ಅವ್ರ ಮನೇಲಿ ಕತೆನೇ ಮುಗೀತು ಅಷ್ಟೇ. ನಾನು ಬೆಂಗಳೂರಿಂದ ಕರ್ಸ್ಕೊಬಿಡ್ತಾರೆ ಊರಿಗೆ. ಬಾ ಫಸ್ಟ್ ಒಂದು ಅಷ್ಟೇ, ಪ್ಲೀಸ್ ಬಾ ಫಸ್ಟ್ ಮಾತಾಡೋಣ ಅಂತ ಕರ್ಸ್ಕೊಂಡ್ರೆ ಆಮೇಲೆ ಹೋಮ್ ಲಾಕ್ ಮಾಡ್ಬಿಡ್ತಾರೆ, ಕ್ವಾರಂಟೈನ್. ಇಬ್ರು ಕಸಿನ್ಸಾ? ಕರೆಕ್ಟ್ ಆಗಿ ಹೇಳಿದ್ರು. ಹೈಟ್ ನೋಡ್ರೆ ಹೇಳ್ತೀನಿ ಬ್ರೋ. ಏನಾಗ್ತಿರ್ ಬ್ರೋ ಬುಡಕ್ಕೆ? ಏನಿಲ್ಲ ಬ್ರೋ, ಜೆನೆಟಿಕ್ಸ್ ಆಗ್ತೀವಿ ಎಲ್ಲ ಹಿಂಗೇನಾ ಬ್ರೋ ನಿಮ್ಮ ಎಲ್ಲ ಹಿಂಗೆ. ನೀವೇನಾದ್ರು ನಿಮ್ಮ ಅಮ್ಮ ಅಥವಾ ಅಪ್ಪನ ಹತ್ರ ಹೋಗಿ ಕೂತ್ಕೊಂಡು ಅಪ್ಪ ಅಮ್ಮ ನಾನು ಯಾರು ಹುಡುಗಿನ ಲವ್ ಮಾಡಿದ್ರೆ ಏನ್ ಮಾಡ್ತೀರಾ ಅಂತ ಕೇಳಿದ್ರೆ ನಿಮ್ಮ ಅಪ್ಪ ಅಮ್ಮ ಏನ್ ಹೇಳ್ಬೋದು? ಬೇಡ ಇವೆಲ್ಲ ನಾನು ಹುಡುಕಿರೋ ಹುಡುಗಿನೇ ಮದುವೆ ಆಗು ಅಂತಾರೆ ನಮ್ಮಮ್ಮ. ಹೌದಾ? ಹೌದು ಬ್ರೋ. ಇಲ್ಲ ನಂಗೆ ಅದೇ ಹುಡುಗಿ ಬೇಕು ಅಂತ ನೀವು ಕೂತ್ಕೊಂಡ್ರೆ? ಇಲ್ಲ ಬ್ರೋ, ನನಗೆ ಅವ್ರ ಸೆಲೆಕ್ಷನ್ ಮೇಲೆ ನಂಬಿಕೆ ಇದೆ. ನಿಮ್ಮ ಮೇಲೆ ನಂಬಿಕೆ ಇಲ್ಲ? ನಿಮ್ಮ ಮೇಲೆ ನಂಬಿಕೆ ಇಲ್ಲ? ಇಲ್ಲ. ಇವತ್ತು ನಿಮ್ಗೆ ನಾನು ಕೊಡ್ತಾರಂತ ಟಾಸ್ಕ್ ಏನು ಅಂತಂದ್ರೆ, ನೀವು ನಿಮ್ಮ ಅಪ್ಪ ಅಥವಾ ಅಮ್ಮನಿಗೆ ಕಾಲ್ ಮಾಡಿ ಅಮ್ಮ ನಾನು ಯಾವ್ದಾದ್ರು ಹುಡುಗನ್ನ ಇಷ್ಟಪಟ್ರೆ ಏನ್ ಮಾಡ್ತೀರಾ ಅಂತ ಕೇಳಬೇಕು. ಅವ್ರು ಅಯ್ಯೋ ದೇವ್ರು ಕಾಣಿಸ್ತಾರ ಅವ್ರ ಮನೆ ಅಲ್ಲ. ಆಮೇಲೆ ನಾನು ಹೇಳ್ತೀನಿ ಈ ತರ ಒಂದು ನಾನೇ ಕೇಳಿದ್ದು ಅಂತ ಹೇಳಿ. ಸೊ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳಬೇಕು ನಮ್ಮ ಇಂಡಿಯನ್ ಪೇರೆಂಟ್ಸ್. ಯಾರು ಟ್ರೈ ಮಾಡ್ತಾರೆ ಇಬ್ರಲ್ಲಿ? ಇವರಿಬ್ರೆ ಇವಾಗ ಆಟ ಒಬ್ರು ಟ್ರೈ ಮಾಡ್ರಿ, ಆಮೇಲೆ ನಾನೇ ಹೇಳ್ತೀನಿ. ತಲೆ ರೀ ನನಗೂ ಬೈತಾರೆ ಫೋನ್ ಮಾಡಿದ್ರೆ, ಪರವಾಗಿಲ್ಲ ಮಾಡಿ ಬೈತಾರೆ ಮತ್ತೆ. ಅಲ್ಲ ಪರವಾಗಿಲ್ಲ ರೀ, ಜೀವನದಲ್ಲಿ ಬೈಸ್ಕೊಂಡೇ ಇಲ್ವಾ? ಆದ್ರೂ ಬೇಡ, ಈ ವಿಷಯದಲ್ಲಿ ಬೇಡ. ಬೇರೆ ಟಾಸ್ಕ್ ಬೇಕಿದ್ರೆ ಕೊಡಿ, ನಾವು ನಾನು ಫೋನ್ ಮಾಡ್ಕೊಂಡು ಮಾತಾಡ್ಲಾ? ಅವಾಗೇನಿಲ್ಲ, ಇವಾಗ ಬೈತಾರ ಆಮೇಲೆ ಸಾಯಿಸ್ಬಿಡ್ತಾರೆ. ಟ್ರೈ ಮಾಡಲ್ವಾ? ಓಕೆ ಡನ್. ನಾನು ಏನಾದ್ರು ಲವ್ ಮಾಡಿದ್ರೆ ಏನ್ ಮಾಡ್ತೀರಾ ಅಂತ ಕೇಳ್ಬೇಕು. ಧೈರ್ಯ ಇಲ್ಲ ನನಗೆ. ಒಂದ್ಸಲ ಟ್ರೈ ಮಾಡೋಣ. ಅಲ್ಲ ಆಮೇಲೆ ಹೇಳಂದ್ರಿ ಫ್ರ್ಯಾಂಕು ಅಂತ ನಾನೇ ಹೇಳ್ತೀನಿ. ಇಲ್ಲ ಶಾಕ್ ಆಗ್ತಾರ ಅವರು. ಸರಿ ಓಕೆ. ನಮ್ ಜನ ಯಾವ ರೇಂಜಿಗೆ ಎದುರ್ತಾರೆ ಅಂದ್ರೆ ಸೀರಿಯಸ್ ಆಗಿ ಸಿಕ್ಕಾಬಟ್ಟೆ ಎದುರ್ತಾರೆ. ಯಾರು ಕಾಲ್ ಮಾಡ್ತೀರಾ? ನೀವ್ ಯಾರಿಗೆ ಹೇಳ್ತೀರೋ ಅವ್ರಿಗೆ ಮಾಡ್ತೀನಿ. ಇಷ್ಟೊಂದು ಅಮ್ಮಂಗೆ ಮಾಡಿ. ಹಲೋ, ನಾನೇನೋ ಕೇಳ್ಬೇಕಿತ್ತು ನಿನ್ನ. ಈಚೆ ಒಂದ್ ಸ್ವಲ್ಪ ಸೈಡಿಗೆ ಬಾ, ಹೇಳ್ತೀನಿ. ಅಕಸ್ಮಾತ್ ನಾನೇನಾರ ಯಾರನ್ನಾರ ಲವ್ ಮಾಡಿದ್ರೆ ಏನ್ ಮಾಡ್ತೀಯಾ? ಹೇಳಮ್ಮ. ಬೇಡ ಅಂತ ಹೇಳ್ತೀವಪ್ಪ. ನಮ್ ಬಿಡ್ಲಿಲ್ಲ ಅಂದ್ರೆ ಏನಿಲ್ಲ, ಕರ್ಕೊಂಡೋಗಿ ಮಾಮನ ಮುಂದೆ ನಿಲ್ಲಿಸ್ತೀನಿ ಅಷ್ಟೇ. ಏನೇನ್ ಮಾಡಕ್ಕೆ ಹೇಳಿ ಮಮ್ಮಿ, ಆಯ್ತಾ? ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ನಾನ್ ಬೀಸ್ಕೋಬೇಕ್ರಿ. ಹೇಳಿ ಏನೇನಂದ್ರು ನಿಮ್ಮ ಅಮ್ಮ ಅಂತ? ಅದೇ ಓದಿತೀನಿ ಅಂದ್ರು. ಓದಿದ್ದೀನಿ ಅಂದ್ರು. ನಮ್ಮ ಮಾಮ ಫುಲ್ ಸ್ಟ್ರಿಕ್ಟ್. ಅವ್ರ ಮುಂದೆ ತಗೊಂಡೋಗಿ ನಿಲ್ಸ್ತೀನಿ. ಏನ್ ಮಾಡ್ತಾರೆ ನಿಮ್ಮ ಮಾವ? ಹೊಡಿತಾರ. ಸೆಟ್ ಆಗೋದೆ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಯಾವ್ದಾದ್ರು ಒಂದು ಹುಡುಗನ ಇಷ್ಟಪಟ್ರೆ ಏನ್ ಮಾಡ್ತೀರಾ ಅಂತ ಕೇಳಿ ನೋಡೋಣ ಏನ್ ಹೇಳ್ತಾರೆ. ಬೇಡ ಬೈದ್ಬಿಟ್ರೆ ನಮ್ಮ ಅಮ್ಮ ಫಸ್ಟ್ ಅವ್ರು ನೀನ್ ಸೈಸ್ಕತಾರ. ಪರವಾಗಿಲ್ಲ ರೀ, ನಮ್ಮನೇಲಿ ಮುಚ್ಕೊಡ್ತಾರ. ಓ ಒಲಂಪಿಕಲ್ ಕಡಲ್ ತಂದಿದ್ಯಾ ಅಂತ. ಅಪ್ಪಂಗ್ ಮಾಡ್ತೀರಾ ಅಮ್ಮಂಗ್ ಮಾಡ್ತೀರಾ? ನಮ್ಮ ಅಮ್ಮಗ್ ಮಾಡ್ತೀನಿ. ಅಮ್ಮಂಗ್ ಮಾಡ್ತೀರಲ್ಲ? ಅಮ್ಮ ನಾನು ಯಾರಾದ್ರೂ ಹುಡುಗನ್ ಇಷ್ಟಪಟ್ರೆ ಏನ್ ಮಾಡ್ತೀರಾ?
ಹೇಳ್ತೀನಿ ಒಂದ್ ಡೇಟ್ ಹಾಕ್ತೀನಿ ಕರೆಕ್ಟ್ ಆಗಿ ಹೇಳಿ. ಏನಿಲ್ಲ ಆಗ್ತಾರಂತೆ. ಹೊಡಿತೀನಿ ತಗೊಂಡ್ ಬಂದು ಇನ್ನೇನ್ ಮಾಡ್ತೀರಿ? ಇವತ್ತು ತಿಂದಿದ್ದೀರಾ ನಿಮ್ಮ ಅಮ್ಮ ಹತ್ರ ಏಟು? ಚಿಕ್ಕವಾಗ ಇವಾಗ ಇವಾಗಲೂ ತಿನ್ಕೊಂತೀರಾ? ಬೈಗುಳ ಅಂತೂ. ಅಮ್ಮ ಒಂದ್ಸಲ ಸೈಡಿಗೆ ಬಾ, ಒಂದು ವಿಷಯ ಕೇಳಬೇಕು ಅಂತ ಹೇಳಿ. ನಾನು ಏನಾದ್ರು ಇಷ್ಟಪಟ್ಟರೆ ಏನ್ ಮಾಡ್ತೀರಾ ಅಂತ ಕೇಳಿ. ಅಲ್ಲ ಅಮ್ಮ ಏನ್ ಮಾಡತ್ತಿ? ನಾನು ಪಾತ್ರೆ ತೊಳಿತಾ ಇದ್ದೆ. ಒಂದ್ ಪ್ರಶ್ನೆ ಕೇಳೋದಿತ್ತು. ಕೇಳಲ್ಲ. ನಾ ಯಾರಿಗಾರ ಇಷ್ಟಪಟ್ರೆ ಏನ್ ಮಾಡ್ತಿ? ಅಯ್ಯಪ್ಪ ನನ್ ಮೊಮ್ಮಕ್ಳಿಗೆ ಹಿಂಗ್ ಹೇಳ್ಬಿಟ್ರಿ ಏನ್ ಹೇಳ್ತಿ? ಅಂದ್ರ ಹಿಂಗ ಹುಡ್ಗನ್ ಇಷ್ಟಪಟ್ರ ವಾಟ್ ಇಸ್ ದಿಸ್? ವಾಟ್ ಆರ್ ಯು ಆಸ್ಕಿಂಗ್ ಮೀ? ನೀ ಎಲ್ಲದಿ ಈಗ? ಏನ್ ಮಾಡ್ತಿ ಹೇಳ? ಮದ್ವಿ ಮಾಡಿಸ್ತೀಯೋ ಇಲ್ಲೋ? ಹೇಳ್ತಿ ಇಲ್ಲೋ ನೀ? ಎಷ್ಟ್ರ ಮಟ್ಟಿಗೆ ಲವ್ ಐತಿ ಅಂತ ಟೆಸ್ಟ್ ಮಾಡ್ತಾರೆ. ನಿಮ್ಮ ಅಮ್ಮ ಟೆಸ್ಟ್ ಮಾಡ್ತಾರಂತೆ. ಗಂಡು ಮಕ್ಳಿಗೆ ಪ್ರೀತಿ ಮಾಡ್ಬೇಕಾದ್ರೆ ಹುಡುಗಿ ಟೆಸ್ಟ್ ಮಾಡ್ತಾಳೆ, ಅವ್ರ ಏರಿಯಾದವ್ರು ಟೆಸ್ಟ್ ಮಾಡ್ತಾರೆ, ಆ ಹುಡುಗಿನ ಇಷ್ಟಪಡ್ತಾರ ಹುಡುಗರೆಲ್ಲ ಬಂದು ಟೆಸ್ಟ್ ಮಾಡ್ತಾರೆ, ಆಮೇಲೆ ಅವ್ರ ಅಪ್ಪ ಅಮ್ಮ ಟೆಸ್ಟ್ ಮಾಡ್ತಾರೆ, ಮದುವೆ ಆಗಿದ್ಮೇಲೆ ಜೀವನನೇ ಟೆಸ್ಟ್ ಮಾಡುತ್ತೆ. ನಮ್ಮ ಅಜ್ಜಿ ಇರ್ತಾರೆ, ಅವರು ಟ್ರೈ ಮಾಡ್ಬೋದಾ? ಕಾಲ್ ಮಾಡಿ ಅಜ್ಜಿ, ಅವ್ರು ಪಿಕ್ ಮಾಡ್ತಾರೆ. ಹಲೋ ಹಲೋ ಅಜ್ಜಿ, ಇವಾಗ ಒಂದು ಹುಡುಗಿ ನಾನು ಇಷ್ಟಪಟ್ರೆ ಏನ್ ಮಾಡ್ತೀಯಾ? ನಾನೇನ್ ಮಾಡ್ತೀನಿ? ಅಲ್ಲ ಹೇಳು, ಒಪ್ಕೊಂತೀಯ ಇಲ್ವಾ ಅಮ್ಮ? ನಂದೇನಾಯ್ತಪ್ಪ ನಿಮ್ಮ ಅಮ್ಮ ನಿಮ್ಮ ಅಪ್ಪಂದು? ನೀನ್ ಹೇಳು, ಮೈನ್ ನೀನೇ ಅಲ್ವಾ? ನೀನೇನ್ ಹೇಳ್ತಾ ಅದೇ ರೆಡಿನೇ. ನೀನೇನ್ ಹೇಳ್ತೀಯ ಹಂಗೆ? ಫಸ್ಟ್ ನಿಮ್ಮ ಅಮ್ಮ ನಿಮ್ಮ ಅಪ್ಪನ ಒಪ್ತಾನೆ, ನನ್ನೇನ್ ಒಪ್ಸೋದ್ ನೀನು? ಇಲ್ಲ ಹೇಳಮ್ಮ, ನೀನ್ ಹೇಳಮ್ಮ ಫಸ್ಟು. ನಂದೇ ಇನ್ನೊಬ್ಬರ ಬೇರೆ ಕ್ಯಾಸ್ಟ್ ಆದ್ರೂ ಓಕೆನಾ? ಬೇರೆ ಜಾತಿ ಆದ್ರೆ ಓಕೆನಾ? ಯಾವ್ದಾದ್ರು ಹೆಂಗನ ಮಾಡ್ಕೊ, ನಂಗೇನ್. ಅಲ್ಲ ನಿನ್ಗೆ ಹೇಳು. ಇವಾಗ ಎಲ್ಲ ಹಂಗೆ ಐತಿ ಹೇಳಪ್ಪ, ಏನ್ ಮಾಡಕ್ ಆಗಲ್ಲ. ಅಂದ್ರೆ ನಿಂಗೆ ಓಕೆನಾ? ಓಕೆ, ಇನ್ನೇನ್ ಮಾಡಕತ್ತೈತ್ ನಾನು? ಕಳ್ಳನ್ ಮಗನೇ. ಬಟ್ ಪರವಾಗಿಲ್ಲ ಬ್ರಾ, ನಿಮ್ಮ ಮನೇಲಿ ಇಷ್ಟೊಂದು ಚಿಲ್ಲಾಗಿದ್ದಾರೆ. ಅಂದ್ರೆ ಅಜ್ಜಿ ಜೊತೆ ಎಲ್ಲ ಹಿಂಗೆ ಇರ್ತೀವಿ ನಾವು. ಹೌದಾ? ಒಂದ್ ಮಾತು ಹೇಳ್ತೀನಿ, ಯಾರಿಗೂ ಹೇಳ್ಬೇಡ. ಇಲ್ಲಪ್ಪ. ಮತ್ತ ಅಪ್ಪಾಜಿಗೆ ಏನು ಹೇಳಕ್ ಹೋಗ್ಬೇಡ. ಅಲ್ಲಪ್ಪಿ, ಮತ್ ನಿಮ್ಮ ಅಪ್ಪನ ಮುಂದೆ ಹೇಳಾರ್ದು ಒಳ್ಳೇದಿದ್ರ ನಾನು ಹೇಳಲ್ಲ. ಮತ್ ನೀನ್ ಏನಾರ ತಪ್ಪು ಮಾಡಿದ್ದೆ ಅಂದ್ರೆ ನಾನು ಹೇಳ್ಬಿಡ್ತೀನಿ. ವೆರಿ ಸ್ಮಾರ್ಟ್. ತಪ್ಪ ಅಂತ ಏನಲ್ಲ, ಫಸ್ಟ್ ಕೇಳು, ಆಮೇಲೆ ತಪ್ಪ ಸರಿನಾ ಹೇಳ. ನಾನ್ ಯಾರು ಮಾಡ್ಲಾರ್ದೇನ್ ಮಾಡಿಲ್ಲ. ಇಲ್ಲಿ ಒಂದು ಹುಡುಗಿನ ಇಷ್ಟಪಟ್ಟಿದ್ನೆ, ಅದಕ್ಕೆ ಆ ಹುಡುಗಿ ಇವತ್ತು ತಾನ ಪ್ರಪೋಸ್ ಮಾಡಿಲ್ಲ. ಮತ್ ನಾನು ಇಷ್ಟಪಟ್ನೆ ಅಂದ್ರೆ ಹೆಂಗ? ನೀನು ಯಾರನ್ನ ಇಷ್ಟ ಪಡೋದು ಬಿಡೋದು ಮುಂದಿದ್ದು. ಫಸ್ಟ್ ನಿನ್ ಲೈಫ್ ಅಲ್ಲಿ ಸೆಟ್ಲ್ ಆಗ, ಆಮೇಲೆ ಮುಂದಿಂದ ಅವ್ನು ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನಿನ್ನ ಗುರಿ ಏನೈತಿ, ನಿನ್ನ ಅಸೆಟ್, ನೀನೊಂದ್ ಅಸೆಟ್ ಮಾಡ್ಕೋಬೇಕು. ನಿನ್ ಗುರಿ ನೀನ್ ತಲುಪಬೇಕು. ನಿನ್ ಗುರಿನ ತಲುಪಿಲ್ಲ, ನಿಂದೇನು ಒಂದು ನೀನೇನ್ ಕನಸು ಕಂಡಿದ್ದೆ ಅದನ್ನ ನನಸಾಗಿಲ್ಲ. ನಿನ್ನ ಕನಸನ್ ಫಸ್ಟ್ ನನಸ್ ಮಾಡ್ಕೆ. ಕ್ಯಾಸ್ಟ್ ಬೇರೆ ಆಗತ್ತಾನ ಹಂಗ ಹಿಂಗ ಅಂದ. ನೀನು ಕ್ಯಾಸ್ಟ್ ಅದು ಇದು ಒಟ್ಟು ಹುಡುಗಿನ ಇಷ್ಟ ಪಡೋದ ಕ್ಲೋಸ್. ನೀನ್ UPSC ಏನೈತಲ್ಲ ಅದನ್ನ ಮೊದ್ಲು ಅಚೀವ್ ಮಾಡ. ಏನ್ ಬ್ರೋ ಸಿನಿಮಾದಲ್ಲಿ ನೋಡಿದ್ದೆ ಬ್ರೋ ಈ ತರ ಎಲ್ಲ ಚಿಲ್ಲ ಬ್ರೋ. ನಿಮ್ಮ ಅಮ್ಮಂಗೆ ಇಲ್ಲಿಂದಾನೆ ಸಲ್ಯೂಟ್ ಬ್ರೋ. ಏನ್ ಬ್ರೋ ಇಷ್ಟ ನಾವು? ಹಲೋ, ಅದೇ ಇವಾಗ ನಾನೊಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ, ಕರ್ಕೊಂಬರೋಣ ಅಂತಿದ್ದೀನಿ. ನೀನು ಯಾವಾಗ ಹೇಳ್ತೀಯ ಅವಾಗಮ್ಮ. ಶೂಟ್ ಮಾಡ್ಬೇಕಾ? ಇವಾಗ ನಾನು ಇಷ್ಟಪಡ್ತಿದ್ದೀನಿ, ಏನು ಮಾಡಲಿ? ಅದೇ ಲವ್ ವಿತ್ ಅರೇಂಜೆ, ನಿಮಗೆಲ್ಲ ಒಪ್ಸೆ ಆಗೋದು. ಓಕೆನಾ? ಏನ್ರು ಬ್ರೋ? ಓಕೆ ಅಂದ್ರು ಬ್ರೋ. ಓಕೆ ಅಂದ್ರು. ಇಷ್ಟು ಚಿಲ್ಲ ಬ್ರೋ. ನನಗೆ ಒಂದೇ ಒಂದು ಪ್ರಶ್ನೆ ಕಡೆಯಾಗಿ ಕಾಡ್ತಾ ಇರೋದು, ಹೆಣ್ಮಕ್ಳ ಮನೆಯಲ್ಲಿ ಯಾಕೆ ಈ ತರ ಪೇರೆಂಟ್ಸ್ ಇಲ್ಲ? ಹೆಣ್ಮಕ್ಳ ಮನೇಲಿ ಪೇರೆಂಟ್ಸ್ ಎಲ್ಲ ಚಿಲ್ಲು, ಹೆಣ್ಮಕ್ಳ ಮನೆಯಲ್ಲಿ ಪೇರೆಂಟ್ಸ್ ಎಲ್ಲ ಫುಲ್ ಥ್ರಿಲ್ಲಲ್ಲೇ ಇರ್ತಾರೆ ಅವ್ರು ಯಾವಾಗೂ. ಆನೆಸ್ಟ್ ಆಗಿ ನಿಮ್ ಅಣ್ಣ ತಮ್ಮ ಯಾರು ಇದಾರಾ? ತಮ್ಮ ಇದಾರೆ. ತಮ್ಮನ ವಿಚಾರದಲ್ಲೂ ಪೇರೆಂಟ್ಸ್ ಸೇಮ್ ಆಗಿರ್ತಾರ? ಹೌದು, ಅವನಿಗೆ ಬಿಡ್ತಾರೆ. ಅವ್ನ ಯಾವ ಹುಡುಗಿನ ಇಷ್ಟಪಟ್ಟು ಬಿಡ್ತಾರೆ, ನನ್ಗೆ ಮಾತ್ರ ಬಿಡಲ್ಲ. ಇದು ಕೇರ್ ಅನ್ಬೇಕಾ, ಪೊಸೆಸಿವ್ನೆಸ್ ಅನ್ಬೇಕಾ, ಇಲ್ಲ ಪ್ರೀತಿ ಜಾಸ್ತಿಯಾಗಿ ಹಿಂಗ್ ಮಾಡ್ತಾರೆ ಅನ್ಬೇಕಾ, ಗೊತ್ತಿಲ್ಲ. ಇನ್ ಕೇಸ್ ನಾನು ಒಂದು ಹುಡುಗಿನ ಲವ್ ಮಾಡಿದ್ರೆ ಏನ್ ಮಾಡ್ತೀಯಮ್ಮ? ನಾನು ಹೇಳಿರ್ಲಿಲ್ವಾ, ಪಕ್ಕ ಸ್ಟಡಿ ಮಾಡಿದೀವಿ ನಾವು ಮನೆಯವ್ರನ್ನ ಸ್ಟಡಿ ಮಾಡಿ ಲಾ ಮಾಡ್ತಿರೋದಲ್ಲ ಬ್ರೋ, ಸ್ವಲ್ಪ ಇರ್ಬೇಕು ರಿಸರ್ಚ್ ಎಲ್ಲ.
ನಿಮ್ಮ ಮನೇಲಿ ಅಂದ್ರೆ ಏನ್ ಆ ಥರ ಎಲ್ಲ ಬೈಯೋದು, ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಊಟ ಹಾಕ್ಬಿಡ್ತೀನಿ? ಅವೆಲ್ಲ ಇಲ್ಲ ಬ್ರೋ. ಐ ಕಾಂಟ್ಯಾಕ್ಟ್ ಕೊಟ್ರೆ ಸಾಕು ನಾವೇ ಎದುರ್ಕೋತೀವಿ. ನೀವ್ ಎದುರ್ಕೊಳ್ತೀರಾ? ನಮ್ಮಪ್ಪನು ಆಲ್ರೆಡಿ ಬ್ರೋ ಹನ್ನೊಂದು ಶೂ ಸೈಜು ಚಿಕ್ಕವರಲ್ಲಿ ತುಂಬಾ ಪ್ರಿಂಟ್ಗಳು ಬಿದ್ದಿದೆ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಬ್ರೋ. ಹೌದಾ? ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಿಮ್ ಫ್ಯಾಮಿಲಿ ಮಾತ್ರ ಕ್ರೇಜಿ ಇದೆ. ಆದ್ರೆ ಒಂದ್ಸಲ ನಿಮ್ ಫ್ಯಾಮಿಲಿ ಮೀಟ್ ಮಾಡ್ತೀನಿ ಬ್ರೋ, ಎಲ್ಲ 6 ಫೀಟ್. ಬನ್ನಿ ಬ್ರೋ. ಡನ್ ಬ್ರೋ, ಥ್ಯಾಂಕ್ ಯು. ನೋಡಿದ್ರಲ್ಲ ನಮ್ಮ ಮಹಾಜನತೆ ಹೇಗೆಲ್ಲ ಮಾತಾಡಿದ್ರು ಅಂತ ಹೇಳಿ. ಎಷ್ಟೊಂದು ಜನ ಪೇರೆಂಟ್ಸು ಪ್ರೀತಿ ಅನ್ನೋ ವಿಚಾರಕ್ಕೆ ಬಂದಾಗ ಬೇಡ ಅಂತ ಅಂದರು. ಹಾಗಂತ ಹೇಳಿ ಅವರೆಲ್ಲ ಕೆಟ್ಟವರು ಅಥವಾ ತಪ್ಪು ಮಾಡ್ತಾ ಇದ್ದಾರೆ ಅನ್ನೋ ಅರ್ಥ ಅಲ್ಲ. ಪೇರೆಂಟ್ಸ್ಗೆ ಅವ್ರ ಮಕ್ಕಳು ಎಲ್ಲಿ ಜೀವನನ ಹಾಳು ಮಾಡ್ಕೊಂಡ್ಬಿಡ್ತಾರೆ ಅನ್ನೋ ಒಂದೇ ಒಂದು ರೀಸನ್ಗೆ ಪ್ರೇಮ ಪ್ರೀತಿ ಅನ್ನೋ ವಿಚಾರ ಬಂದಾಗ ಬೇಡ ಅಂತ ಅಂತಾರೆ. ಸೊ ಅದಕ್ಕೋಸ್ಕರನೇ ಜೀವನದಲ್ಲಿ ಯಾರಾದರೂ ಪ್ರೀತಿ ಮಾಡ್ತೀರಾ ಅಂತ ಅಂದರೆ ಯೋಚನೆ ಮಾಡಿ ಹಿಂದೆ ಮುಂದೆ ನೋಡಿ ಪ್ರೀತಿ ಮಾಡಿ ಅನ್ನೋದು ನನ್ನ ಸಜೆಷನ್ನು. ಹೋಪ್ ನಿಮ್ಮ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೋತಾರಿ. ಬಾಯ್. ದುಃಖಕ್ಕೆ ಮೂಲ ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.